ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕೇಸ್ನ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂಗೆ ಸಿಐಡಿ ಆಕ್ಟಿವ್ ಆಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತಹ ಹಲವು ಮಾಹಿತಿ ಸಂಗ್ರಹಣೆಗೆ ಸಿಐಡಿ ಟೀಮ್ ಮುಂದಾಗ್ತಾ ಇದೆ. ಇದರ ಜೊತೆಗೆ ಕೆಎಸ್ಸಿಎ ಕಚೇರಿಗೂ ಕೂಡ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನು ಒದಗಿಸುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಕೇಸ್ ಫೈಲ್ ಸಮೇತವಾಗಿ ಈಗ ಎರಡನೇ ಬಾರಿಗೆ ಸಿಐಡಿ ಅಧಿಕಾರಿಗಳ ಟೀಮ್ ಕೆಎಸ್ಸಿಎ ಕಚೇರಿಗೆ ಬಂದಿದೆ. ಸಿಸಿಟಿವಿಯ ದೃಶ್ಯಗಳನ್ನು ಒದಗಿಸಬೇಕು ಅಂತ. ಈ ಒಂದು ಪ್ರಕರಣದ ತನಿಖೆ ಬಹಳಷ್ಟು ಚುರುಕಿನಿಂದ ನಡೀತಾ ಇದೆ. ಸಿಐಡಿಯಿಂದ ರಾಜ್ಯ ಪೊಲೀಸ್ ಗೃಹ ಇಲಾಖೆ ಈ ಒಂದು ಕೇಸ್ ಫೈಲ್ ಅನ್ನ ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಮಾಡ್ತಾ ಇದ್ದಂಗೆನೆ ಸಿಐಡಿ ಅಧಿಕಾರಿಗಳು ತುಂಬಾ ಆಕ್ಟಿವ್ ಆಗಿದ್ದಾರೆ. ಗ್ರೌಂಡ್ ನಿಂದ ಈ ಒಂದು ಕೇಸ್ನ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ಅದರ ಭಾಗವಾಗಿ ಈಗ ಮೊದಲಿಗೆ ಡಿಜಿಟಲ್ ಎವಿಡೆನ್ಸ್ ಅನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಐಡಿ ಎಸ್ಪಿ ಶುಭನ್ವಿತಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ, ಅವರ ಫೋಟೋ ನೋಡಿದೀವಿ ನಮ್ಮ ಸ್ಕ್ರೀನ್ ಮೇಲೆ. ಈ ಅಧಿಕಾರಿಯ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಒಂದು ಪ್ರಕರಣದ ತನಿಖೆ ಮೂರು ಕಡೆಗಳಲ್ಲಿ ನಡೀತಾ ಇರುವಂತದ್ದು. ಸೊ ಪ್ರಮುಖವಾಗಿ ಸಿಐಡಿ ಅಧಿಕಾರಿಗಳು ಎಂಟ್ರಿ ಆದ ನಂತರದಲ್ಲಿ ತನಿಖೆಯ ವೇಗ ಮತ್ತಷ್ಟು ಚುರುಕುಗೊಂಡಿದೆ. ಆಸ್ ಆಫ್ ನೌ ಅವರು ಸಿಕ್ಕಾಪಟ್ಟೆ ಅಂದ್ರೆ ಏನೇ ಇದ್ರೂ ಕೂಡ ಸಿಕ್ಕಿರುವಂತಹ ಮಾಹಿತಿಗಳು ಏನೇ ಇದ್ರೂ ಕೂಡ ಗ್ರೌಂಡ್ನಿಂದ ರಿಯಾಲಿಟಿ ಚೆಕ್ನ ರೀತಿಯಲ್ಲಿ ಈ ಒಂದು ಕೇಸ್ನ ತನಿಖೆಯನ್ನ ಮುನ್ನಡೆಸ್ತಾ ಇರೋದಕ್ಕೆ ಸಾಕ್ಷಿ ಈ ಒಂದು ಡಿಜಿಟಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಯಾರನ್ನಾದ್ರೂ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಇದೆ ಅಂತ ಅನ್ಸುತ್ತಾ? ಅರುಣ್, ಪ್ರಮುಖವಾಗಿ ಯಾಕಂದ್ರೆ ಚಿನ್ನಸ್ವಾಮಿಯ ಸ್ಟೇಡಿಯಂನ ಗೇಟ್ಗಳ ಹೊರಭಾಗದಲ್ಲಾಗಿರ್ಬೋದು ಅಥವಾ ಒಳಭಾಗದಲ್ಲಿ ಏನೆಲ್ಲ ಒಂದು ಅನಾಹುತಗಳಾಗಿದೆ ಆ ಸಂಬಂಧಪಟ್ಟಂತೆ ಕೆಲ ಮೊಬೈಲ್ಗಳ ಫುಟೇಜ್ಗಳಲ್ಲಿ ರೆಕಾರ್ಡ್ ಆಗಿದೆ ಹೊರತು ಇಡೀ ಒಂದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಎಲ್ಲಾ ಒಂದು ಆಯಾಮದಲ್ಲಿ ಕೂಡ ಒಳಗಡೆ ಕೇಸಿಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ನ ಸಿಸಿ ಕ್ಯಾಮೆರಾಗಳೇನಿದೆ ಅದರಲ್ಲಿ ಅದೆಲ್ಲ ಕೂಡ ರೆಕಾರ್ಡ್ ಆಗಿರುವಂತದ್ದು. ಹೀಗಾಗಿ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ ನೇರವಾಗಿ ಅಲ್ಲಿ ನೋಡಿದಂತವ್ರು ಯಾರು ಕೂಡ ಅವರಿಗೆ ಹೇಳುವಂತ ಯಾರು ಕೂಡ ಇಲ್ಲ, ಮತ್ತೆ ಪ್ರತ್ಯಕ್ಷವಾಗಿ ನೋಡಿದಂತವ್ರು ಯಾರು ಕೂಡ ಈಗ ಸಿಐಡಿ ಮುಂದೆ ಹೇಳುವಂತ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ, ಬರ್ತಾರು ಕೂಡ ಇಲ್ಲ. ತನಿಖೆಯನ್ನು ಎದುರಿಸಬೇಕಾದಂತ ಕೆಲ ಅನಿವಾರ್ಯತೆಗಳಿರೋದ್ರಿಂದ ಅವರು ಭಯದಿಂದ ಅವರು ಯಾರು ಕೂಡ ಮುಂದಕ್ಕೆ ಬರದೇ ಕೂಡ ಇರಬಹುದು. ಹೀಗಾಗಿ ಈ ಒಂದು ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತ ಬಳಿಕ ಅದರಲ್ಲಿ ಕಂಡು ಬರುವಂತಹ ದೃಶ್ಯಗಳನ್ನು ಆಧರಿಸಿ ಕೆಲವರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಹೀಗಾಗಿ ಅದೇ ಕಾರಣಕ್ಕೋಸ್ಕರ ಇವತ್ತು ಕೇಸಿಗೆ 2 ಬಾರಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಸ್ಟೇಡಿಯಂನ ಒಳಭಾಗದಲ್ಲಿ ಹೋಗಿ ಆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅವರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಒಂದು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಎಲ್ಲರನ್ನೂ ಕೂಡ ಒಂದು ಪ್ರತ್ಯೇಕವಾಗಿ ಹೋಗಿ ವಿಚಾರಣೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸೋಮವಾರದ ಒಳಗಾಗಿ ಕೆಸಿಎ ಸಂಬಂಧಪಟ್ಟಂತ ಮ್ಯಾನೇಜ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅವರೆಲ್ಲ ಒಂದು ಟೀಮ್ ಅನ್ನ ರಚನೆ ಮಾಡ್ಕೊಳ್ಳಿ. ಅಂದ್ರೆ ನೀವು ಟೀಮ್ ಒಂದು ಮಾಡಿಕೊಂಡ್ರೆ ನಾವು ಬರುವಂತಹ ಸಂದರ್ಭದಲ್ಲಿ ತನಿಖೆಗೆ ಬಂದಂತಹ ಸಂದರ್ಭದಲ್ಲಿ ತನಿಖೆಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಉತ್ತರವನ್ನ ಒಂದು ಬೇಕಾದಂತ ಎವಿಡೆನ್ಸ್ ಅನ್ನ ನೀವು ಕೊಡುವಂತ ರೀತಿಯಲ್ಲಿ ಒಂದು ಟೀಮ್ ರೆಡಿ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಸೂಚನೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಸೋಮವಾರ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲ ಇದು ನಮಗೆ ಸಂಬಂಧಪಡೋದಿಲ್ಲ, ಇನ್ನೊಬ್ರು ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟೋದಿಲ್ಲ, ಬೇರೆಯವರು ಇದ್ದಾರೆ, ಸಿಸಿಟಿವಿ ಬೇರೆ, ಮತ್ತೆ ಇಲ್ಲಿ ಮ್ಯಾನ್ ಪವರ್ ಸಿಬ್ಬಂದಿಗಳನ್ನ ನೇಮಕ ಬೇರೆ, ಮತ್ತೆ ಇಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬೇರೆ, ಈ ರೀತಿಯಾಗಿ ಆನ್ಸರ್ ಮಾಡೋದಕ್ಕಾದ್ರೆ ಸಿಐಡಿ ಅಧಿಕಾರಿಗಳಿಗೆ ತನಿಖೆಗೂ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತ ರೀತಿಯಲ್ಲಿ ಅವರು ಟೀಮ್ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಅವರಿಗೆ ಹೇಳ್ಬಿಟ್ಟು ಹೋಗಿರುವಂತದ್ದು. ಹೀಗಾಗಿ ಸಿಸಿಟಿವಿ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಜೊತೆಗೆ ಈಗ ಕೇಸಿಗೆ ಸಂಬಂಧಪಟ್ಟಂತಹ ಖಜಾಂಚಿ ಆಗಿರ್ಬೋದು ಅಥವಾ ಕಾರ್ಯದರ್ಶಿ ಆಗಿರ್ಬೋದು ಆಲ್ರೆಡಿ ಕೆಲವರೀಗ ಶಂಕರ್ ಕೂಡ ಈಗ ರಿಸೈನ್ ಮಾಡಿದ್ದಾರೆ. ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರು ರಿಸೈನ್ ಮಾಡೋದ್ರಿಂದ ತೆರವಾದ ಸ್ಥಾನದಲ್ಲಿ ಈಗ ಬೇರೆಯವರು ಕೂಡ ಆಯ್ಕೆ ಮಾಡುವಂತ ಪ್ರಕ್ರಿಯೆಗಳಾಗಬಹುದು. ಆದ್ರೆ ಅವರ ಶಂಕರನ್ನು ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸೋಮವಾರ ಈಗಾಗಲೇ ಅವರನ್ನು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಕಬ್ಬನ್ ಪಾರ್ಕ್ ಸಿಸಿ ಪೊಲೀಸರು ಬಂಧನ ಮಾಡಿರುವಂತಹ ನಿಖಿಲ್ ಸೋಸಲೆ ಸೇರಿದಂತೆ ಡಿಎನ್ಎ ಒಂದು ಆರ್ಗನೈಸ್ ಡಿಪಾರ್ಟ್ಮೆಂಟ್ ಏನಿತ್ತು ಅವರು ಆರ್ಗನೈಸ್ ಮಾಡಿದಂತಹ ಟೀಮ್ ಏನಿದೆ ಅವರನ್ನು ಕೂಡ ಭಾರಿ ಒಟ್ಟು ಮಾರ ಮೇಲೆ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಒಂದು ಅವರ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಒಂದು ವಿಚಾರಣೆ ಪ್ರಕ್ರಿಯೆಗಳಾಗಿರಬಹುದು, ಈ ಒಂದು ಹಂತದಲ್ಲಿ ಈಗ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಮುಂದಾಗಿದ್ದಾರೆ. ಯಾಕಂದ್ರೆ ಒಂದು ವಾರದ ಒಳಗಡೆಗೆ ಅವರು ರಿಪೋರ್ಟ್ ಕೊಡಬೇಕಾದಂತಹ
ಆ ಪರಿಸ್ಥಿತಿ ಈಗ ಆ ಸಿಐಡಿ ಅಧಿಕಾರಿಗಳಿರುವಂತದ್ದು. ಸರ್ಕಾರಕ್ಕೆ ಕೂಡ ಅವರು ಪ್ರತಿನಿತ್ಯದ ತನಿಖಾ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಎಸ್ಪಿ ನೇಮಕ ಕೂಡ ಶಿವನ್ವಿತ್ ಅವರ ಒಂದು ಟೀಮ್ ಇದೆ, ಇಬ್ಬರು ಡಿವೈಎಸ್ಪಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಕೂಡ ಟೀಮ್ ಇನ್ನಷ್ಟು ದೊಡ್ಡದಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕೇವಲ ಇಲ್ಲ ಆಗಿರುವಂತಹ ಒಂದು ಇನ್ಸಿಡೆಂಟ್ ಏನಿದೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಾಗಿ, ಅದಲ್ಲದೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಆಯಾಮದಲ್ಲಿ ಕೂಡ ತನಿಖೆ ಮಾಡೋಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗ ಇವತ್ತು ಅಥವಾ ನಾಳೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಸಿಐಡಿ ಅಧಿಕಾರಿಗಳ ತನಿಖಾ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ತನಿಖೆ ಮಾಡುವಂತ ಪ್ರೈಮರಿ ರಿಪೋರ್ಟ್ ಅನ್ನು ಅವರು ತೆಗೆದುಕೊಂಡಿದ್ದಾರೆ, ಅದನ್ನು ಕೂಡ ಅನಾಲಿಸಿಸ್ ಮಾಡಲಾಗ್ತಾ ಇರುವಂತದ್ದು. ಅರುಣ್, ಓಕೆ, ಗಂಗಾಧರ್ ಕೆಎಸ್ಸಿಎ ಕಚೇರಿಗೆ ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಸೆಕೆಂಡ್ ಟೈಮ್ ಸಿಐಡಿ ಅಧಿಕಾರಿಗಳು ಬಂದಿರೋದು. ಇವತ್ತು ಬಂದಿರೋದು ಕೇವಲ ಡಿಜಿಟಲ್ ಎವಿಡೆನ್ಸ್ಗೆ ಮಾತ್ರನ, ಸಿಸಿಟಿವಿ ಡಿವಿಆರ್ ಅನ್ನ ಪಡೆಯೋದಕ್ಕೆ ಮಾತ್ರ ಬಂದಿರೋದು, ಅಥವಾ ಇವ್ರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಿದ್ರು ಆಫೀಸ್ನಲ್ಲಿ ಅವರನ್ನೇನಾದ್ರೂ ಪ್ರಾಥಮಿಕವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತ ಪ್ರಸಂಗ ಏನಾದ್ರೂ ನಡೀತಾ? ಖಂಡಿತವಾಗಿ ಅವರು, ಯಾಕಂದ್ರೆ ಪ್ರೈಮರಿ ಅಂದ್ರೆ ಅವರು ಆ ಸಿಐಡಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಕೇಸಿಗೆ ಸಂಬಂಧಪಟ್ಟಂತ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿರ್ತಾರೆ, ಯಾರಿಲ್ಲ, ಯಾರು ನೋಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇವ್ರಿಗೂ ಕೂಡ ಕ್ಲಾರಿಟಿ ಇರೋದಿಲ್ಲ. ಹೀಗಾಗಿ ಅವರು ನೇರವಾಗಿ ಬಂದು ಅಲ್ಲಿ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾರು ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಕೇಸಿಗೆ ಸಂಬಂಧಪಟ್ಟಂತೆ ಅಲ್ಲಿ ನಮಗೆ ಅಂದ್ರೆ ತನಿಖೆಗೆ ಸಹಕಾರ ಕೊಡುವಂತ ರೀತಿಯಲ್ಲಿ ಯಾರಿದ್ದಾರೆ ಅಂತ. ಯಾಕಂದ್ರೆ ಕೆಲವರು ರಿಸೈನ್ ಮಾಡ್ಕೊಂಡಿದ್ದಾರೆ, ಅಬ್ಸ್ಕೆಂಡಿಂಗ್ ಅಂದ್ರೆ ಅವರು ಕೂಡ ವಿಚಾರಣೆ ಎದುರಿಸಬೇಕಾದಂತಹ ಪರಿಸ್ಥಿತಿಗಳಿರುವಂತದ್ದು. ಹೀಗಾಗಿ ಒಳಗಡೆ ಸಿಸಿಟಿವಿ ಕ್ಯಾಮರಾ ಫುಟೇಜ್ ಗಳನ್ನ ಕೊಡಬೇಕಾಗುತ್ತೆ, ರಾ ಫುಟೇಜ್ ಗಳನ್ನ ಕೊಡಬೇಕಾಗುತ್ತೆ, ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಅವರು ಪ್ರೈಮರಿ ಆಗಿ ಬಂದು ಈಗ 2 ಹಂತದಲ್ಲಿ ಈಗ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ದಾರೆ. ಜೊತೆಯಲ್ಲಿ ಸೋಮವಾರದ ಒಳಗಾಗಿ ಅವರು ಡಿಜಿಟಲ್ ಎವಿಡೆನ್ಸ್ ಗಳನ್ನೆಲ್ಲ ಕೂಡ ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಈ ಟೀಮ್ ಅಲ್ಲಿ ಅಂದ್ರೆ ಒಂದು ಟೀಮ್ ಅನ್ನ ಅವರು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಗೆ ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ಅವರು ಯಾವ ರೀತಿಯನ್ನ ಪ್ರಿಪರೇಷನ್ಸ್ ಅನ್ನು ಮಾಡಿಕೊಂಡು ಸಿಐಡಿಗೆ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇದರ ಜೊತೆಗೆ ಕೆಎಸ್ಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಕೆಎಸ್ಸಿಎ ಸೆಕ್ರೆಟರಿ ಶಂಕರ್ ಜೊತೆಗೆ ಕೆಎಸ್ಸಿಎ ಖಜಾಂಚಿ ಆಗಿದ್ದಂತಹ ಜೈರಾಮ್ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇಬ್ರು ಕೂಡ ಪ್ರಮುಖರು ಕೆಎಸ್ಸಿಎಗೆ. ಏನೇ ರಾಜ್ಯದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಅಂತ ಇದ್ರೆ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಾಜ್ಯದ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಇವರ ಪಾತ್ರ ಬಹಳಷ್ಟು ಮಹತ್ವದ್ದಾಗಿರುತ್ತೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂಗೆ ಇಬ್ರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು. ಈಗ ಇಬ್ರು ನೈತಿಕ ಹೊಣೆಯನ್ನು ಹೊತ್ತು ರಿಸೈನ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪ್ರೆಸ್ ರಿಲೀಸ್ನ ಆ ಒಂದು ಡೀಟೇಲ್ಸ್ ಅದು. ಇಬ್ರು ಕೂಡ ರಿಸೈನ್ ಮಾಡಿದ್ದಾರೆ. ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಕೊಡಲಾಗಿದೆ ಶಂಕರ್ ಮತ್ತು ಜೈರಾಮ್ ಅವರ ಕಡೆಯಿಂದ. ಅವರ ಫೋಟೋಗಳನ್ನು ಕೂಡ ನೋಡ್ತಾ ಇದ್ದೀವಿ. ಒಂದು ಕಡೆ 6 ಜನ ಪೊಲೀಸ್ ಅಧಿಕಾರಿಗಳು, ಒಬ್ರು ರಾಜಕೀಯ ಕಾರ್ಯದರ್ಶಿ, ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಅವರನ್ನು ಕೂಡ ಗೋವಿಂದರಾಜು ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಒಬ್ಬ ಎಡಿಜಿಪಿ ಅವರನ್ನ, ಗುಪ್ತಚರ ಇಲಾಖೆಯಲ್ಲಿ ಎಡಿಜಿಪಿ ಆಗಿದ್ದಂತಹ ಉನ್ನತ ಮಟ್ಟದ ಅಧಿಕಾರಿ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಯಿತು ಬೇರೆ ಕಡೆಗೆ. ಇದೆಲ್ಲ ನಂತರದಲ್ಲಿ ಆದಂತಹ ಮತ್ತೊಂದು ಮಹತ್ವದ ಬೆಳವಣಿಗೆ. ಕೆಎಸ್ಸಿಎ ಪ್ರಮುಖ ಅಧಿಕಾರಿಗಳು ಆ ಒಂದು ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊಳ್ತಾ ಇದ್ದಂತಹ ಇಎಸ್ ಜೈರಾಮ್ ಮತ್ತು ಶಂಕರ್ ಇಬ್ರು ಕೂಡ ಈಗ ರಿಸೈನ್ ಮಾಡಿದ್ದಾರೆ. ಇವರಿಗೂ ಕೂಡ ಯಾಕಂದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇವರು ಕೆಲಸದಲ್ಲಿದ್ರು, ಅದನ್ನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಸೊ ಹಾಗಾಗಿ ಇವರಿಗೂ ಕೂಡ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಇವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ 100%. ಇಬ್ರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೊನ್ನೆಯಿಂದಲೂ ಕೂಡ ಮೂಡ್ತಾ ಇತ್ತು. ಕೋರ್ಟಲ್ಲಿ ಈ ಬಗ್ಗೆ PILಗಳ ಅರ್ಜಿ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಏನು PIL ಹಾಕಿದ್ರು ಕೆಎಸ್ಸಿಎ ಕಡೆಯಿಂದ, ನಮ್ಮ ಮೇಲಿರುವಂತಹ ಮೊಕದ್ದಮೆಯನ್ನ ರದ್ದುಗೊಳಿಸಬೇಕಂತ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು, ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿ. ಆಗ ಇವರು ಇರಲಿಲ್ಲ. ಇವರ ಬಂಧನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಇರಲಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗಳಿತ್ತು. ಇವರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆಗಳಿರುತ್ತೆ.